ಇದು ಕ್ಯಾಪ್ ಹೊತ್ಕೊಂಡವ್ರು ಸಾಕಂದು ಸಲ ಮಾಡಿದ್ರು ಸರ್. ಅದೇ ನಮ್ಮದು ಬಂದು 35 ವರ್ಷ, ಮಕ್ಕಳೆಲ್ಲ ಚಿಕ್ಕವರು. ಆದರೂ ಅವಾಗಲೂ ಇದೇ ಥರ ಬಿಸ್ನೆಸ್. ಅವಾಗೇನಂದರೆ ಟೀ ಕಾಫಿ ಎಲ್ಲ ಮಾಡೋ, ಮುದ್ದೆ ಎಲ್ಲ ಮಾಡೋವು. ನಮ್ಮ ತಂದೆ ಶುರು ಮಾಡಿರೋ ಸರ್, ನಾವು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀವಿ. ಹೋಟೆಲ್ಗೆ ಹೆಸರಿಲ್ಲ ಸರ್, ಅದೇ ನಾನೀಗ ನಮಗೆ ಬಂದಮೇಲೆ ಬಿ ಕೆ ಟಿಫನ್ಸ್ ಅಂತ ಮಾಡಿದ್ದೀನಿ. ಅವಾಗ ಒಂದೂವರೆಯಿಂದ ಹಿಡಿದು 5ರಿಂದ 15 ಹಿಂಗೆ ಮಾಡಿದ್ವಿ ಸರ್. 2.5 ಮಾಡಿವು, 2.5ರಿಂದ 5, 5ರಿಂದ 10, 10ರಿಂದ 15, ಆಮೇಲೆ ಲಾಸ್ಟ್ 20. ಹಾಂ ಸರ್, ಅದು ಮಸಾಲೆ ವಡೆಗೆ ಸರ್. ಸೌದೆ ಒಲೆಯಿಂದೇ ರುಚಿ ಇರುತ್ತಲ್ಲ ಸರ್, ಆರೋಗ್ಯಕರವಾಗಿರುತ್ತೆ, ರುಚಿ ಇರುತ್ತೆ. ಕೆಲಸದವ್ರೊಬ್ರು ಇದ್ದಾರೆ, ಮನೆಯವರು ಬರ್ತಾರೆ, ಹಂಗಾಗಿ ಮೇಂಟೈನ್ ಮಾಡ್ಕೊ ಹೋಗ್ತೀವಿ. 80 ಪ್ಲೇಟ್ ಎಲ್ಲ ಜೋಡಿಸ್ಬೇಕಲ್ಲ, 1 ಅವರ್ ಆಗುತ್ತೆ. ಬೇಯಕ್ಕೊಂದು 20 ನಿಮಿಷ ಬೇಕು ಸರ್. ನಾನು ಬಂದು 24 ವರ್ಷ ಸರ್. 2000 ಇಸ್ವಿಲಿ ಏನೊಂದು SLC ಮುಗಿಸಿ ಇದಕ್ಕೆ ಬಂದೆ. SLC ಮುಗಿದ ತಕ್ಷಣ ನಾ ಇದಕ್ಕೆ ಬಂದೆ. ಒಂದು ನಿಮಿಷ ಹಾರ್ಕೊಳ್ಳಿ, ಹಾಕ್ತಾರೆ ಪಾರ್ಸೆಲ್ಲು. ಅಣ್ಣ ನಿಮ್ಗೆ ಪಾರ್ಸೆಲ್ ಇಲ್ಲೇನಾ? ಇಲ್ಲೇನಾ? ಇರುತ್ತೆ. ಹಳೆ ಹೋಟ್ಲು ಚೆನ್ನಾಗಿದೆ. ತಿಪ್ಪೂರಿಗೆ ಬಂದರೆ IB ಸರ್ಕಲ್ ಪಕ್ಕ ಶನ್ಮದೇವ್ರ ದೇವಸ್ಥಾನದ ಹತ್ರ ಒಂದ್ಸಲಿ ವಿಸಿಟ್ ಮಾಡಿ, ಟೇಸ್ಟ್ ತಿಂದ್ಬಿಟ್ಟು ನೀವೇ ಹೇಳಿ. ತಿಂತಾ ಇರಬೇಕು, ಒಂದು ಮೂರು ಹೇಳ್ತಾ ಇರಬೇಕು. ಇದು ಕ್ಯಾಪ್ ಹೊತ್ಕೊಂಡವ್ರು ಸಾಕಂದು ಸಲ ಮಾಡಿದ್ರು. ಕ್ಯಾಪ್ ಇಟ್ಟಿರೋದು, ಅದನ್ನ ಇಲ್ಲೇ ಬಿಟ್ಟು ಹೋಗುವಲ್ಲ, ಮಾಡಿ ಕ್ಯಾಪು ಬಿಟ್ಟಿಲ್ಲ. ನಮಸ್ತೆ ಸರ್, ಸುಶೀಲಮ್ಮ ಸರ್. ಅದೇ ನಮ್ಮದು ಬಂದು 35 ವರ್ಷ ಸರ್. ಅವಾಗ ಅಂದ ಜನರು ಇದಕ್ಕೆ ಅವಾಗಿತ್ತು ಸರ್. ಈಗ ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗೈತೆ. ಅವಾಗ ಅದೇ ಮಕ್ಕಳೆಲ್ಲ ಚಿಕ್ಕವರು. ಆದರೂ ಅವಾಗಲೂ ಇದೇ ಥರ ಬಿಸ್ನೆಸ್. ಅವಾಗೇನಂದರೆ ಟೀ ಕಾಫಿ ಎಲ್ಲ ಮಾಡೋ, ಮುದ್ದೆ ಎಲ್ಲ ಮಾಡೋವು.
ಹಾಂ ಸರ್ ನಮಸ್ತೆ, ಜಯರಾಮ್ ಅಂತ ಸರ್ ಇಲ್ಲಿ ಶುರು ಮಾಡಿ ಒಂದು 35 ವರ್ಷ ಆಗಿದೆ ಸರ್. ನಮ್ಮ ತಂದೆಯವ್ರು ಶುರು ಮಾಡಿರೋ ಸರ್, ನಾವು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹೋಟೆಲ್ಗೆ ಹೆಸರಿಲ್ಲ ಸರ್, ಅದೇ ನಾನೀಗ ನನ್ನಿಂದ ಬಂದಮೇಲೆ ಬಿ ಕೆ ಟಿಫನ್ಸ್ ಅಂತ ಮಾಡಿದ್ದೀನಿ. ಹಾಗಾಗಿ ಬಿ ಕೆ ಟಿಫನ್ಸ್ ಅಂತಲೇ ನಾವು ಸದ್ಯಕ್ಕೆ ಮಾಡಿಲ್ಲ. ತಟ್ಟೆ ಇಡ್ಲಿ ಅಂತ ಜಾಸ್ತಿ ಸರ್, AB ಸರ್ಕಲ್ಲು ತಟ್ಟೆ ಇಡ್ಲಿ ಅಂತ ಹೇಳಿ ಫೇಮಸ್ ಆಗಿದೆ. ಅವ್ರಿಗೆ ಇಂಡಿಯನ್ ಫುಡ್ ಅವಾಗ ಒಂದೂವರೆಯಿಂದ ಹಿಡಿದು 5ರಿಂದ 15 ಹಿಂಗೆ ಮಾಡಿದ್ವಿ ಸರ್. 2.5 ಮಾಡಿವು, 2.5ರಿಂದ 5, 5ರಿಂದ 10, 10ರಿಂದ 15, ಆಮೇಲೆ ಲಾಸ್ಟ್ 20. ಮುಂದೆ ಎಷ್ಟಾಗುತ್ತಾ ಗೊತ್ತಿಲ್ಲ. ಹಾಂ ಸರ್, ಅದು ಮಸಾಲೆ ವಡೆಗೆ ಸರ್. ಸೌದೆ ಒಲೆಯಿಂದೇ ರುಚಿ ಇರುತ್ತಲ್ಲ ಸರ್, ಆರೋಗ್ಯಕರವಾಗಿರುತ್ತೆ, ರುಚಿ ಇರುತ್ತೆ. ಈಗೆಲ್ಲ ಸೌದೆ ಒಲೆನೇ ಜಾಸ್ತಿ ಅಪೇಕ್ಷೆ ಪಡ್ತಾರಲ್ವ, ಹಾಗಾಗಿ ಸೌದೆ ಒಲೆಯಲ್ಲೇ ಮಾಡ್ತಾ ಇದ್ದೀವಿ. ಇಡ್ಲಿದು ಅದೇ ಈಗ ನಾವೇನು ಇಡ್ಲಿ ಜಾಸ್ತಿ ನಾವೇನು ಜಾಸ್ತಿ ರಿಸ್ಕ್ ತಾಣಲ್ಲ, ಕೆಲಸದವರೆಲ್ಲ ಇದ್ದಾರಲ್ಲ, ಅವ್ರು ಯಾರು ಇಲ್ಲ ಅಂದ್ರೆ ನಾವು ನಿಂತ್ಕೊಂತೀವಿ. ವಡೆ ಪೂರಿ ಇಂಥವೆಲ್ಲ ನಾನು ಜಾಸ್ತಿ ಮಾಡ್ತೀನಿ ಸರ್. ಅದರಲ್ಲಿ ಒಂದು ಇದ್ದಾಗೆ 80 ಬರುತ್ತೆ ಸರ್, ಅದು ಆಗುತ್ತೆ, ಮೇಂಟೈನ್ ಆಗುತ್ತೆ. ತೆಗೆದು ಇನ್ನೊಂದು ಇಡ್ತೀವಿ ಸರ್, ಅದಕ್ಕೆ ನೆಕ್ಸ್ಟ್ ಜೋಡಿಸ್ಕೊಂಡು ಹೋಗ್ತೀವಿ. ನಮ್ಮ ಮಿಸ್ಸಸ್ ಬರ್ತಾರೆ, ಎಲ್ಲದು ಹೇಳಿಲ್ಲ 9 ಗಂಟೆಯಿಂದ ಎಲ್ಲ ಕವರ್ ಆಗ್ತಾರೆ. ನಮ್ಮ ಒಬ್ರು ಕೆಲಸದವ್ರು ಒಬ್ರು ಇದ್ದಾರೆ, ಮನೆಯವರು ಬರ್ತಾರೆ, ಹಂಗಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ. ಹಾಂ ಸರ್, ಜೋಡಿಸಿ ಒಂದು 20 ನಿಮಿಷ ಬೇಕು ಸರ್. ಜೋಡ್ಸೋಕೆ 1 ಅವರ್ ತೊಗೊಳುತ್ತೆ. ಅದು 80 ಪ್ಲೇಟ್ ಎಲ್ಲ ಜೋಡಿಸ್ಬೇಕಲ್ಲ, 1 ಅವರ್ ಆಗುತ್ತೆ. ಬೇಯಕ್ಕೆ ಒಂದು 20 ನಿಮಿಷ ಬೇಕು ಸರ್. ನಾನು ಬಂದು 24 ವರ್ಷ ಸರ್. 2000 ಇಸ್ವಿಲಿ ಏನೊಂದು SLC ಮುಗಿಸಿ ಇದಕ್ಕೆ ಬಂದೆ. SLC ಮುಗಿದ ತಕ್ಷಣ ನಾ ಇದಕ್ಕೆ ಬಂದೆ. ಹಾಗೆ ಈಗೆಲ್ಲ ಈಗ 24 ಅಲ್ವಾ, ಈಗ ಬಂದರೆ 24 ವರ್ಷ ಸರ್. 2000 ಇಸ್ವಿಲಿ ನಾವು SLC ಡಿಸ್ಕಂಟಿನ್ಯೂ ಮಾಡಿ ಬಂದಿದ್ದು ಇಲ್ಲಿಗೆ. ಆವಾಗಲಿಂದ ಇದನ್ನೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಮಗೊಂದು ಒಂದು ನಿಮಿಷ ಹಾರ್ಕೊಳ್ಳಿ, ಹಾಕ್ತಾರೆ ಪಾರ್ಸಲ್ಲು. ಅಣ್ಣ ನಿಮ್ಗೆ ಪಾರ್ಸಲ್ ಇಲ್ಲೇನಾ? ಇಲ್ಲೇನಾ? ಹುಡುಕೊಂಡು ಇಲ್ಲಿಗೆ ಬರ್ತೀವಿ. ಸರ್ ಟೈಮಿಂಗ್ಸು 9 ಸರ್. 8:30ಯಿಂದ 9 ಗಂಟೆ. 9ರಿಂದ 12ವರೆಗೂ ಟಿಫನ್ ಸಿಗುತ್ತೆ. ಅದಾದ್ಮೇಲೆ ಅನ್ನ ಸಾಂಬಾರು ಸರ್, ಒಂದು 4 ಗಂಟೆವರೆಗೂ. ಅನ್ನ ಸಾಂಬಾರು ಅಂತ ಹೆಚ್ಚಿಗೆ ಇಲ್ಲ, ಜಾಸ್ತಿ ನಮ್ಮ ಮೇಜರ್ ಇರೋದು ಇಡ್ಲಿ ಇದೆ ಸರ್. ಇಡ್ಲಿ, ರೈಸ್ ಬಾತು, ವಡ. ರೆಸ್ಟ್ ಸಿಗುತ್ತೆ ಸರ್ 4 ಗಂಟೆ ಮೇಲೆ. 4 ಗಂಟೆಯಿಂದ ಬೆಳಿಗ್ಗೆವರೆಗೂ ರೆಸ್ಟು. ಸರ್ ರೆಗ್ಯುಲರ್ ಕಸ್ಟಮರ್ಸು ಬಂದು ವೆಯ್ಟ್ ಮಾಡೋಕ್ಕಾಗಲ್ಲ ಅಂತೇಳಿ ಮುಂಚೆನೇ ರೆಡಿ ಮಾಡಿ ಇಟ್ಟಿರಿ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಸಿರ್ತಾರೆ, ಬಂದು ತೊಗೊಂಡೋಗ್ತಾರೆ ಸರ್. ಅವರಿವರು ಅಂತೆಲ್ಲ ಪ್ರತಿಯೊಬ್ಬರು ಪ್ರತಿಯೊಂದು ಇದ್ರವರು ಬರ್ತಾರೆ, ಒಬ್ಬರೇ ಅಂತ ಏನಿಲ್ಲ, ಎಲ್ಲ ಇದ್ರವರು ಬರ್ತಾರೆ, ಎಲ್ಲರೂ ಬರ್ತಾರೆ ಸರ್. ಕಷ್ಟಪಟ್ರೆ ಅಲ್ವಾ ಸರ್. ಈಗ ನೀವು ದುಡಿತೀರ ಅಂತ ನಾವು ಉಣ್ಣಕ್ಕಾಗಲ್ಲ ಅಲ್ವಾ. ನಮ್ಮ ಕಷ್ಟ ನಮ್ಗೇನು ಇದೇನು ಕಷ್ಟ ಅನ್ಸಲ್ಲ ಸರ್.
ಮಕ್ಳು ಹೆಲ್ಪ್ ಮಾಡ್ತಾರೆ, ಮಕ್ಳು ಚೆನ್ನಾಗಿ ನೋಡ್ಕೊಂತಾರೆ, ಸೊಸೆಯರು ಮೊಮ್ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ. ಅವ್ರ ಖುಷಿಗೆ ನಾವು ಮಾಡ್ತೀವಿ. ಅದೇ ಇಲ್ಲಿ IB ಸರ್ಕಲ್ ಸರ್, ತಿಪ್ಟೂರ್ IB ಸರ್ಕಲ್, KB ಆಪೋಸಿಟ್. ಥ್ಯಾಂಕ್ಸ್ ಸರ್. ನಾನು 8ಇಂದನೂ ಇಲ್ಲೇ ಬಾಯ್ಸ್ ಸ್ಕೂಲಲ್ಲೇ ಓದ್ತಿದ್ದು, ಇಲ್ಲೇ ತಿಂದು ಹೋಗ್ತಾ ಇರ್ತೀನಿ. ಚೆನ್ನಾಗಿರುತ್ತೆ, ಫುಡ್ ಚೆನ್ನಾಗಿರುತ್ತೆ, ಇಡ್ಲಿ ಚೆನ್ನಾಗಿರುತ್ತೆ. ಬೆಳಗ್ಗೆ ತಿಂದರೆ ಮಧ್ಯಾಹ್ನವರೆಗೂ ಹೊಟ್ಟೆ ಹಸಿಯಲ್ಲ. ಒಂದು ಇಡ್ಲಿ ತಿಂದರೆ ಸಾಕು, ಫುಲ್ ಹೊಟ್ಟೆ ಫಿಲ್ ಆಗಿಬಿಡುತ್ತೆ. ವಡೆ ಚೆನ್ನಾಗಿರುತ್ತೆ. ಹಳೆ ಹೋಟ್ಲು ಚೆನ್ನಾಗಿದೆ. ತಿಪ್ಪೂರಿಗೆ ಬಂದರೆ IB ಸರ್ಕಲ್ ಪಕ್ಕ ಶನಿದೇವ್ರ ದೇವಸ್ಥಾನದ ಹತ್ರ ಒಂದ್ಸಲಿ ವಿಸಿಟ್ ಮಾಡಿ, ಟೇಸ್ಟ್ ತಿಂದ್ಬಿಟ್ಟು ನೀವೇ ಹೇಳಿ. ತಿಂತಾ ಇರಬೇಕು, ಒಂದು ಮೂರು ಹೇಳ್ತಾ ಇರಬೇಕು. ಸರ್ ಕಮ್ಮಿ ಪ್ರೈಸ್ ಸಿಗುತ್ತೆ, 20 ರೂಪಾಯಿ. ಬೇರೆ ಕಡೆಗೆ ಹೋದರೆ 10 ರೂಪಾಯಿ ಇಡ್ಲಿಗೆ ಜಾಸ್ತಿ ಕಮ್ಮಿ ಕೊಡ್ತಾರೆ. ಇಲ್ಲಿ 20 ರೂಪಾಯಿ ದೊಡ್ಡ ಇಡ್ಲಿ ಬರುತ್ತೆ, ಚೆನ್ನಾಗಿರುತ್ತೆ. ಒಳ್ಳೆ ಪ್ರೈಸು, ಕ್ವಾಲಿಟಿ ಚೆನ್ನಾಗಿರುತ್ತೆ, ಕ್ವಾಂಟಿಟಿ ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ತಿನ್ಬೋದು ಸರ್ ಎಲ್ಲ ಬಂದು. ಒಳ್ಳೆ ಸ್ಪೆಷಲ್ ಸರ್ ಇದೆ, ಒಳ್ಳೆ ಸ್ಪೆಷಲ್. ಬಿಸಿ ಬಿಸಿ ಡಬಲ್ ತಂದು ಕೊಡ್ತಾರೆ.